ಪಹಲ್ಗಾಮ್ನಲ್ಲಿ ಸಾವನ್ನಪ್ಪಿರುವಂತಹ 28 ಜನರಲ್ಲಿ ಕನ್ನಡಿಗರು ಕೂಡ ಇಬ್ಬರಿದ್ದಾರೆ. ಅದರಲ್ಲಿ ಓರ್ವರ ಮೃತದೇಹ ಈಗಾಗಲೇ ಭರತ್ ಭೂಷಣ್ ಅವರ ಮತಿಕೆರೆಗೆ ಬಂದಿದೆ. ಇನ್ನೊಂದು ಕಡೆಗೆ ಮಂಜುನಾಥ್ ಅವರ ಪಾರ್ಥಿವ ಮೃತದೇಹ ಈಗ ಶಿವಮೊಗ್ಗ ತಲುಪಿದೆ. ಹಿಂದೂ ಸಂಘಟನೆಗಳಿಂದ ಜಯಘೋಷಗಳು ಕೇಳ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಷ್ಟೇ ನಮ್ಮ ಹತ್ರ ಮಾಡೋಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ಬೈಕ್ಗಳಲ್ಲಿ ಮೆರವಣಿಗೆಯನ್ನು ಹೊರಟಿದ್ದಾರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಸೊ ಕೆಲವೇ ಕ್ಷಣಗಳಲ್ಲಿ ಮಂಜುನಾಥ್ ಅವರ ಮನೆಗೆ ಮೃತದೇಹ ತಲುಪುತ್ತೆ. ನೋಡಿ, ಅಲ್ಲಿ ಎಲ್ಲ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ತಮ್ಮದೇ ಆದ ರೀತಿಯಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಬಟ್ ಇವೆಲ್ಲವೂ ಕೂಡ ನಮಗಿರುವಂಥ ಆಕ್ರೋಶವನ್ನು ಹೊರಗೆ ಹಾಕೋಕ್ಕೆ ಒಂದು ದಾರಿ ಅಷ್ಟೇ, ಅದರಿಂದ ಏನೂ ಆಗಲ್ಲ. ಆಗಬೇಕಾಗಿರುವಂಥದ್ದು ಏನು ಅಂತಂದರೆ, ಒಳಗಡೆಗೆ ಇರುವಂತಹ ಉಗ್ರ ಸ್ವರೂಪಿಗಳನ್ನು ಎಡೆಮುರಿಗೆ ಕಟ್ಟಿ ಒಳಗೆ ಹಾಕಬೇಕು. ಯಾವನ ಅದಕ್ಕೆ ಸಪೋರ್ಟ್ ಮಾಡ್ತಾನೆ, ಯಾವನ ಅವ್ರನ್ನೆಲ್ಲ ಅಮಾಯಕರು ಅಂತ ಕರೀತಾನೆ, ಅಂಥವರಿಗೆ ಪಾಠ ಕಲಿಸುವಂಥ ಕೆಲಸಗಳಾಗಬೇಕು. ಇಲ್ಲದೇ ಇದ್ದರೆ ಇಷ್ಟೇ, ಅಲ್ಲೊಂದಿಷ್ಟು ಘೋಷಣೆ ಕೂಗು, ಅವ್ರನ್ನೊಂದಿಷ್ಟು ಬೈಕೋ ಇವ್ರನ್ನೊಂದಿಷ್ಟು ಬೈಕೋ. ಆಮೇಲೆ ಇದೇ ಗುಂಪುಗಳಲ್ಲೇ ಬೇಕಿದ್ರೆ ಅವ್ರವ್ರ ಜಾತಿಗಳಲ್ಲಿ ಒಂದಿಷ್ಟು ಏನಾದರೂ ಸಮಸ್ಯೆ ಆದಾಗ ಆ ಜಾತಿ ಒಂದು ಕಡೆಗೆ ಹೋಗುತ್ತೆ, ಈ ಜಾತಿ ಒಂದು ಕಡೆಗೆ ಹೋಗುತ್ತೆ. ನಂದು ಜಾತಿ ಒಳಗಡೆ ನಂದು ಒಳ ಜಾತಿ, ನನಗೆ ಆ ಮೀಸಲಾತಿ ಸಿಕ್ಕಿಲ್ಲ, ನನಗೆ ಇದು ಸಿಕ್ಕಿಲ್ಲ, ನನಗೆ ಅದು ಕೊಟ್ಟಿಲ್ಲ, ನಮ್ಮ ಜಾತಿಗೆ ಇದು ಬಂದಿಲ್ಲ, ನಮ್ಮ ಜಾತಿಗೆ ಅದನ್ನು ಮಾಡಿಲ್ಲ, ಇದನ್ನು ಅಂದ್ಕೊಂಡೇ ಹೋಗೋದಾಗುತ್ತೆ. ನಿಮ್ಗೆ ಯಾರೂ ಒಂದಾಗಲ್ಲ. ಒಂದಾಗುವವರೆಗೂ ಕೂಡ ಈ ರೀತಿಯಾಗಿ ಸಾವುಗಳು ನಿಲ್ಲಲ್ಲ. ಹೊಸದ ಇದು ಸಾಲು ಸಾವುಗಳು. 370 ರದ್ದಾಗೋಕ್ಕಿಂತ ಮುಂಚಿತವಾಗಿಯೂ ಸಾವುಗಳಾಗಿದೆ, 370 ಆದಮೇಲೂ ಕೂಡ ಸಾವುಗಳಾಗಿದೆ. ಬಟ್ ಬಾಂಬ್ ಬ್ಲಾಸ್ಟು, ಗುಂಡಿನ ದಾಳಿಗಳು ಕಡಿಮೆ ಇರ್ಬೋದು 370 ಆದ ನಂತರ. ಸ್ಟ್ರಿಕ್ಟ್ ಆಗಿದ್ದಿದೆ. ಅದಕ್ಕಿಂತಲೂ ಮುಂಚಿತವಾಗಿ ಸತತವಾಗಿಯೇ ಗುಂಡಿನ ದಾಳಿಗಳು ನಡೆದಿದೆ. ಒಂದು ಸಲ 62, ಒಂದು ಸಲ 35, ಒಂದು ಸಲ 30, ಒಂದು ಸಲ 17, ಒಂದು ಸಲ 10, ಒಂದು ಸಲ 4, ಒಂದು ಸಲ 20, ಈ ಥರ ಹೆಣಗಳನ್ನು ಉರುಳಿಸಿ ಹೋಗಿರೋದು. ಆವಾಗ ಯಾರು ಅಂತ ಹುಡುಕಿ ಹೊಡಿತಾ ಇರಲಿಲ್ಲ, ಸುಮ್ಮನೆ ಗನ್ ಹೊಡೆದೋಗ್ತಾ ಇದ್ರು. ಈಗ ಹುಡುಕಿ ಹೊಡಿತಾ ಇದ್ದಾರೆ ಇವರು ಹಿಂದೂಗಳ ಅಂತ ಕೇಳ್ಕೊಂಡ್ಬಿಟ್ಟು. ಹೊಸ ಶುರು ಮಾಡಿದ್ದಾರೆ ಈಗ ವರಸೆಯನ್ನು, ಹುಡುಕಿ ಹೊಡೆಯುವಂಥದ್ದು ಅಂತ ಹೇಳಿ. ಈಗ ನಾವು ಹುಡುಕಿನೇ ಹೊಡಿಬೇಕು. ಘೋಷಣೆ ಕೂಗೋದ್ರಿಂದ, ಈ ಥರ ಬಾವುಟಗಳನ್ನು ಹಿಡ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮನ್ನು ನಾವು ಅಷ್ಟೇ ಸಮಾಧಾನ ಮಾಡ್ಕೊಳ್ಳೋಕ್ಕೆ, ನಮ್ಮ ಆಕ್ರೋಶವನ್ನು ಹೊರಗೆ ಹಾಕೋಕ್ಕಷ್ಟೇ ಪ್ರಯೋಜನ ಆಗುತ್ತೆ. ಅದರಿಂದ ಏನೂ ಆಗಲ್ಲ. ಒಂದು ಆ ವಿಶ್ವಾಸವನ್ನು ಸಮಾಜದಲ್ಲಿ ನಿಲ್ಲಿಸ್ಬೋದಷ್ಟೇ. ನಾವಿದ್ದೀವಿ ಅಂದ್ಕೊಂಡು ನಾವಷ್ಟೇ ಇಲ್ಲಷ್ಟೇ ತೋರಿಸ್ಕೊಳಕ್ಕಾಗತ್ತೆ. ಅಲ್ಲಿರೋರು ಒಬ್ಬರಾದರೂ ಹೇಳ್ರಪ್ಪ, ನಾನು ಹೋಗ್ತೀನಪ್ಪ ಸೇನೆಗೆ, ಹೋಗ್ಬಿಟ್ಟು ಆ ಉಗ್ರರು ಯಾರಿದ್ದಾರೋ ಅವ್ರನ್ನ ಹೊಡೆದಾಕಿ ಬರ್ತೀನಿ, ನಾನು ಅದಕ್ಕೋಸ್ಕರನೇ ಸೇನೆಗೆ ಸೇರಾಗಿ ಹೋಗ್ತಾ ಇದ್ದೀನಿ ಅಂತ ಒಬ್ಬರಾದರೂ ಹೇಳಿ ನೋಡೋಣ. ಅದರಲ್ಲಿ ಒಬ್ಬರಾದರೂ ಹೇಳಿ. ಇನ್ನೂ ಯಂಗ್ಸ್ಟರ್ಸ್ಗಳಿದ್ದೀರಲ್ವ, ಹೇಳಿ ನೋಡೋಣ. ನಾನು ಹೋಗ್ತೀನಿ ಸೇನೆಗೆ, ನನ್ನ ಕಷ್ಟ ಆದರೂ ಚಿಂತೆ ಇಲ್ಲ, ಇದೆಲ್ಲ ನನ್ನಲ್ಲಿ ಒಂದು ಉತ್ಸಾಹ ತುಂಬಿದೆ, ನಾನು ಹೋಗಿ ಸೇರ್ಪಡೆ ಆಗ್ತೀನಿ, ಆ ಉಗ್ರನ್ನ ಹೊಡೆದಾಕಿ ಬರ್ತೀನಿ, ನನಗಾಗಲಿ ನನ್ನ ಮಕ್ಕಳನ್ನು ಕಳಿಸ್ತೀನಿ ಅನ್ನುವಂಥ ಒಬ್ಬರಿಗಾದರೂ ಮನಸ್ಥಿತಿ ಇಲ್ಲ. ರಾಜಕಾರಣಿಗಳು ಇಷ್ಟೆಲ್ಲ ಮಾತನಾಡ್ತಿರಲ್ಲ, ನಿರ್ನಾಮ ಮಾಡಬೇಕು, ಇಂಟೆಲಿಜೆನ್ಸ್ ಫೇಲ್ಯೂರು, ಅದು ಇದು, ಓಹೋ ಏನು ಮಾತಾಡಿದ್ದು. ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು ಯಾರನ್ನಾದರೂ ಆರ್ಮಿಗೆ ಸೇರಿಸಿ, ಒಬ್ಬರನ್ನಾದರೂ ನೋಡೋಣ. ರಾಜಕಾರಣಿಗಳು ಸೇರಿಸಿ ನೋಡೋಣ, ಮನಸ್ಥಿತಿ ಇದೆಯಾ ನಿಮಗೆ ಸೇರಿಸೋಕೆ? ಹೇಳೋದು ದೊಡ್ಡದಾಗಿ ಹೇಳ್ತೀರಾ, ಅಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಅಂಥೇಳಿ. ಇಲ್ಲಿ ಮಾತ್ರ ನಿಮ್ಮ ಮಕ್ಕಳು, ನಿಮ್ಮ ಪೊಸಿಷನ್ಸ್ಗಳು, ರಾಜಕೀಯ ವ್ಯವಸ್ಥೆಗಳಲ್ಲಿ ನಿಮಗೆ ಬೇಕಾಗಿರುವಂಥ ಪೊಸಿಷನ್ಗಳನ್ನ ತಗೊಂಡು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆಲ್ಲ ಬೇಕಾಗಿರುವಂಥ ಆಸ್ತಿಯನ್ನು ಮಾಡಿಟ್ಕೊಳ್ತೀರಾ. ಕಳಿಸ್ರಪ್ಪ ನಿಮ್ಮ ಕುಟುಂಬಗಳಲ್ಲಿ ಒಬ್ಬೊಬ್ಬರನ್ನಾದರೂ ಸೇನೆಗೆ ಕಳಿಸೋಕ್ಕಾಗುತ್ತಾ? ನಿಮ್ಮ ಹತ್ರ ರೂಲ್ಸ್ ಮಾಡಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ 2 ವರ್ಷ ಸೇನೆಯಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು ಅವನು ಅಂತೇಳಿ. ಅದು ಗಡಿ ಭಾಗದಲ್ಲಿ ಯೋಜನೆ ಆಗಬೇಕು. ಬದುಕಿದ್ರೆ ಇಲ್ಲಿ ಬಂದು ಕೆಲಸ ಮಾಡ್ಕೊಳ್ಬೇಕು, ಬದುಕಿದ್ರೆ ಇಲ್ಲಿ ಬಂದು ರಾಜಕೀಯವನ್ನು ಮಾಡ್ಕೊಳ್ಬೇಕು. ಅವನು 2 ವರ್ಷ ಕಂಪಲ್ಸರಿ ಸೇವೆಯಲ್ಲಿ ಸೇನೆಯನ್ನು ಮಾಡುವಂಥ ಕೆಲಸ ಮಾಡಬೇಕು. ಸೇವೆಯನ್ನು ಗಡಿ ಭಾಗದಲ್ಲೇ ಇರಬೇಕು, ಗಡಿ ಭಾಗಕ್ಕೇ ಕಳಿಸ್ಬೇಕು, ಪ್ರತಿಯೊಬ್ಬರಿಗೂ ಕಳಿಸ್ಬೇಕು. ಒಂದು ಕುಟುಂಬದಲ್ಲಿ ಯಾರಾಗ್ತಾರೆ ಅವ್ರನ್ನ ಗಂಡು ಮಕ್ಕಳನ್ನು ಕಳಿಸ್ಕೊಡ್ಬೇಕು. ಅವಾಗ ಗೊತ್ತಾಗತ್ತೆ ಏನಾಗಿದೆ ಇಲ್ಲಿ. ಅವ್ನು ಕಲೀಲಿ ಬಿಡಲಿ, ದುಡ್ಡಿತ್ತ, ರಾಜಕೀಯಕ್ಕೆ ಹೋಗು, ದುಡ್ಡು ಮಾಡ್ಕೋ, ಆಮೇಲೆ ಬೈಕೊಂಡು ಓಡಾಡ್ತಾ ಇರೋ. ಅವ್ರೇನು ಮಾಡ್ತಾಯಿದ್ರು, ಇವ್ರೇನು ಮಾಡ್ತಾಯಿದ್ರು, ಆಮೇಲೆ ಒಳಗಡೆ ಕೂತ್ಕೊಂಡು ಇಂಥದ್ದೊಂದಿಷ್ಟೆಲ್ಲ ಓಡ್ಕೊಂಡು ಬಾವುಟ ಹಿಡ್ಕೊಂಡ್ಬಿಟ್ಟು ಅಂತ ಓಡಾಡಿಕೊಂಡು ಅವ್ರ ಮೇಲೆ ಆಕ್ರೋಶ, ಇವ್ರ ಮೇಲೆ ಆಕ್ರೋಶ, ಅವನಿದು ಇದೇ ಬೈಕೊಂಡು ಓಡಾಡೋದಾಗೋಯ್ತು. ಇಷ್ಟೇ. ಯಾವನೋ ಬಂದು ಎಲ್ಲೋ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾನೆ, ಯಾವನೋ ಬಂದು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡಿತಾನೆ. ಅವಾಗ ಒಂದಿಷ್ಟು ಆಕ್ರೋಶ. ಆಮೇಲೆ ಅವ್ರ ಅಮಾಯಕರು ಒಂದು ಲೆಟರ್ ಬರೀತಾರೆ, ಇವ್ರನ್ನ ಬಿಡುಗಡೆ ಮಾಡಬೇಕು, ಇವ್ರ ಮೇಲಿರೋ ಕೇಸೆಲ್ಲ ವಾಪಸ್ ತಗೋಬೇಕು, ಬ್ರದರ್ಸ್ ಅಂತ ಕರೆಯೋದು. ಇಂಥವೆಲ್ಲ ಮಾಡ್ಕೊಂಡೇ ಈ ದೇಶ ಒಳಗಡೆಗಿರುವಂಥವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ.
ಆ ಉಗ್ರರು ಬಂದು ಯಾವತ್ತೋ ಒಂದಿನ ಬಂದು ಹೊಡೆದು ಹೋಗ್ತಾರೆ. ಹಿಂಗೆ ಒಳಗಡೆ ಇರೋರು ದಿನ ಹೊಡಿತಾ ಇರ್ತಾರೆ. ಅವರನ್ನು ಯಾವಾಗ ಹಾಕೋದು? ಅವರನ್ನು ರಕ್ಷಣೆ ಮಾಡಿ ಅವರನ್ನು ಪೋಷಿಸ್ತಾ ಇದ್ದೀರಾ. ಅವ್ರನ್ನ ಪೋಷಿಸ್ತಾ ಇರೋದು ಹಣೆ ಬರ ಈ ದೇಶದ ಒಳಗಡೆಗೆ ಆಗ್ತಾ ಇರುವಂಥ ಕೆಲಸ ಅದು. ಆಮೇಲೆ ಉಳಿದಂಥದಕ್ಕೆಲ್ಲ ಜಾತ್ಯತೀತರು ಅಂತ ಹೇಳ್ಕೊಂಡು ಓಡಾಡೋದು. ಇಂಥ ವಿಚಾರಗಳಲ್ಲಿ ಎಲ್ಲಿದ್ದೀರಪ್ಪ? ಅವ್ರು ಯಾರೂ ಕಾಣಿಸ್ತಾ ಇಲ್ಲ. ಸೋ ಕಾಲ್ಡ್ ಸೆಕ್ಯುಲರಿಸ್ಟ್ಗಳು ಎಲ್ಲೂ ಮಾತಾಡ್ತಾರೆ ಇಲ್ಲ. ಬಿಲದಲ್ಲಿ ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದೀರೋ? ನಿಜವಾಗಿಯೂ ಕೂಡ ಜಾತ್ಯತೀತರು ಅನ್ನುವಂಥದ್ದು ಆಗಬೇಕು ಅನ್ನೋದಾದರೆ ಕಾಫಿರ್ಗಳು ಅನ್ನುವಂಥ ಶಬ್ದವನ್ನು ಮಕ್ಕಳಿಗೆ ಪಾಠ ಮಾಡೋದನ್ನು ನಿಲ್ಲಿಸಬೇಕು. ಆ ಧರ್ಮದಲ್ಲಿ ಕಾಫಿರ್ಗಳು ಅನ್ನುವಂಥ ಶಬ್ದವನ್ನು ಏನಿದೆ ಅದನ್ನು ತೆಗೆಸ್ಬಿಟ್ಟು ಪಾಠ ಮಾಡೋಕ್ಕೆ ಕಲಿಸ್ಬೇಕು. ಹುಟ್ಟಿದಾಗಿಂದ ಮಗುಗೆ ಕಾಫಿರ್ ಅಂತ ಕಲಿಸ್ಕೊಡ್ತೀರಲ್ಲ, ಅದನ್ನು ನಿಲ್ಲಿಸಿ. ಆಗ ಎಲ್ಲ ಸರಿಯಾಗುತ್ತೆ. ಕಾಫಿರ್ಗಳು ಅನ್ನುವಂಥ ಶಬ್ದವನ್ನು ಬಳಕೆ ಮಾಡೋದನ್ನು, ಪಾಠವನ್ನು ಮಾಡೋದನ್ನು, ಧರ್ಮದಲ್ಲಿ ಬೋಧನೆಯನ್ನು ಮಾಡೋದನ್ನು ನಿಲ್ಲಿಸಿ. ಆಗುತ್ತಾ? ಹೇಳೋಕ್ಕಾಗತ್ತಾ? ಯಾವನಿಗಾದರೂ ದಮ್ಮಿದೆಯಾ ಆ ರೀತಿಯಾಗಿ ಮಾತಾಡೋಕ್ಕೆ? ಹೇಳೋಕ್ಕಾಗತ್ತಾ ನಿಮಗೆ? ರಾಜಕಾರಣಿಗಳಿಗೆ ಅಥವಾ ಆ ಧರ್ಮದಲ್ಲಿರುವಂಥ ಮುಖಂಡರುಗಳಿಗೆ ನಾವು ನಿಜವಾಗಿಯೂ ಕೂಡ ಶಾಂತಿ ದೂತರು, ನಾವು ನಿಜವಾಗಿಯೂ ಕೂಡ ಶಾಂತಿಯನ್ನು ಬಯಸೋರು ಅನ್ನೋದಿದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಮುದಾಯದಲ್ಲಿರುವಂಥ ಮಕ್ಕಳಿಗೆ ಕಾಫಿರ್ಗಳನ್ನು ಕಂಡ್ರೆ ಕೊಲ್ಲು ಅನ್ನುವಂಥದ್ದನ್ನು ಏನು ಪಾಠವನ್ನು ಮಾಡಿಕೊಡ್ತೀರಲ್ವ ನಿಮ್ಮ ಧರ್ಮದಲ್ಲಿ ಬೋಧನೆಯನ್ನು, ಅದನ್ನು ನಿಲ್ಲಿಸೋಕ್ಕಾಗತ್ತಾ? ಅದನ್ನ ಇನ್ಮೇಲೆ ಬೋಧಿಸೋದಿಲ್ಲ, ನಾವು ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ನೋಡೋಣ. ಒಬ್ಬರಾದರೂ ಯಾರಿಗೂ ದಮ್ಮಿಲ್ಲ. ಹೇಳಿದರೆ ಸಾಕು, ನಾಳೆ ಬಂದು ನಿಮ್ಮನ್ನೇ ಕೊಚ್ಚ ಹಾಕ್ತಾರೆ. ಭಯ. ಕೆಲವು ಏರಿಯಾಗಳಿಗೆ ಹೋಗೋಕ್ಕೂ ಕೂಡ ಈಗಲೂ ಭಯ ಇದೆ. ಕಾಶ್ಮೀರ ಇರಲಿ ರೀ, ಕಾಶ್ಮೀರ ಅಲ್ಲಿದೆ. ಬೆಂಗಳೂರಿನಲ್ಲಿರುವಂಥ ಕೆಲವು ಏರಿಯಾಗಳಿಗೆ ಹೋಗಿ ನೋಡೋಣ. ಭಯ ಇಲ್ಲದೆ ಹೋಗಿ ನೋಡೋಣ ಕೆಲವು ಏರಿಯಾಗಳಿಗೆ. ಆಗುತ್ತಾ? ಆ ಏರಿಯಾಗಳಿಗೆ ಹೋಗ್ಬಿಟ್ಟು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿ ಆಗುತ್ತಾ? ಆ ಏರಿಯಾಗಳಿಗೆ ಹೋಗಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿ ಆಗುತ್ತಾ? ಈ ದೇಶದ ಒಳಗಡೆಗಿರುವಂಥ ಕೆಲವು ಏರಿಯಾಗಳಿಗೆ ನಾವು ಭಯ ಪಡ್ತಾ ಇದ್ವಿ. ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಏರಿಯಾಗಳಿಗೆ, ಇನ್ನು ಗಡಿ ಭಾಗದಲ್ಲಿರುವಂಥ ಕಾಶ್ಮೀರದ ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ರಾಜಕಾರಣಿಗಳು ಮಾತನಾಡ್ತಾ ಇದ್ದಾರೆ. ಆಹಾ, ಇಲ್ಲೇ ಭಯದಲ್ಲಿ ಇದ್ದೀವಿ ನಾವು ಕೆಲವು ಏರಿಯಾಗಳಲ್ಲಿ. ಎಲ್ಲಿ ಹೋದರೆ ಯಾವಾಗ ಯಾರು ಹೊಡಿತಾರೋ, ಎಲ್ಲಿ ಹೋದರೆ ಯಾವಾಗ ಚಾಕು ಚುಸ್ತಾನೋ ಅಂತ ಹೇಳಿ. ಉಳಿದಿದ್ದೆಲ್ಲ ನಾವು ಮಾತನಾಡ್ತೀವಿ, ಉಳಿದಿದ್ದೆಲ್ಲ ಬಾವುಟಗಳನ್ನು ಹಿಡ್ಕೊಂಡು ಓಡಾಡ್ತೀವಿ, ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ. ಇಂಥದ್ದಾದಾಗ ಒಂದು ವಾರ ಓ ಅಂತ ಸ್ಟೇಟಸ್ಗಳಲ್ಲಿ ಇಟ್ಕೊಳ್ಳೋದು, ಓ ಅಂತ ಅದ್ರ ಬಗ್ಗೆ ಒಂದಿಷ್ಟು ಆಕ್ರೋಶ, ಅವ್ರ ಮೇಲೆ ಬೈಕೊಂಡು ಇವ್ರ ಮೇಲೆ ಬೈಕೊಂಡು ಇದಾಯಿತು ಅಂದ್ಕೊಂಡು ರಾಜಕಾರಣಿ ನಾಯಕರುಗಳು ಬರ್ತಾರೆ. ಕೆಲವೊಂದಿಷ್ಟು ನಾಯಕರು ಹೇಳ್ತಾರೆ, ಪ್ರತಿಯೊಬ್ಬನು ಒಂದು ಸ್ಟೇಟಸಲ್ಲಿ ಹಾಕ್ತಾ ಇರ್ತಾರೆ. ಹಂಗಾಯ್ತು, ಹಿಂಗಾಯ್ತು. ದಿನ ಇರಬೇಕ್ರಿ ಅದು. ಆ ಆಕ್ರೋಶ ಇರಬೇಕು, ಇದ್ದಾಗಲೇ ಆಗತ್ತೆ. ಯಾವತ್ತೋ ಒಂದಿನ ಮಾಡಿಬಿಟ್ಟು ಆಮೇಲೆ ನನ್ನ ಜಾತಿ ಮಾತ್ರ, ನಿಮ್ಮ ಜಾತಿ ಮಾತ್ರ, ನನ್ನ ಜಾತಿಗಾದಾಗ ಮಾತ್ರ ನಾನು ಹೋಗ್ತೀನಿ, ಅವ್ರ ಜಾತಿಗಾದಾಗ ನಾನು ಹೋಗಲ್ಲ, ಇದು ನನ್ನ ಧರ್ಮಕ್ಕಾಗಿದೆ ಅನ್ನುವಂಥದ್ದು ಒಬ್ಬರಾದರೂ ಮಾತನಾಡ್ತೀರಾ? ಅದು ಒಕ್ಕಲಿಗ ಸಮುದಾಯಕ್ಕಾಗಿದೆ ಬಿಡ್ರಿ, ಅದು ಲಿಂಗಾಯತ ಸಮುದಾಯಕ್ಕಾಗಿದೆ ಬಿಡ್ರಿ, ಅದು ಕುರುಬರಿಗಾಗಿಬಿಟ್ಟಿದೆ ಬಿಡ್ರಿ, ಅದು ದಲಿತರಿಗಾಗ್ಬಿಟ್ಟಿದೆ. ದಲಿತರನ್ನ ಯಾಕೆ ಸೇರಿಸ್ಕೋಬೇಕು ನಾವು? ಮಾಡ್ಕೊಳ್ಳಿ. ಇನ್ನೂ ನೀವು ಬರೀ ಇಷ್ಟೇ ಇದ್ರಿ. ಈಗ ನಿಮ್ಮನ್ನು ಒಳ ಜಾತಿಗಳನ್ನಾಗಿ ಹೊಡೆದಿದ್ದಾರೆ, ಇನ್ನೂ ಹೊಡಿತಾರೆ ನಿಮ್ಮನ್ನು. ಅವಾಗ ಕತ್ತರಿಸಾಕ್ತಾರೆ. ಅವಾಗ ನಿಮ್ಮನ್ನ ಯಾರು ಬಚಾವ್ ಮಾಡೋಕ್ಕೂ ಬರಲ್ಲ. ಯಾವಾಗ ಇವೆಲ್ಲ ಬಿಟ್ಬಿಟ್ಟು ಹಿಂದೂ ಧರ್ಮದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಏನಾದರೂ ಆದರೆ ನಾನು ನಿಂತ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿ ನಿಮಗೆ ಯಾರಿಗೂ ಬರೋದಿಲ್ವೋ, ಅಲ್ಲಿಯವರೆಗೂ ನಿಮ್ಮನ್ನು ತಲೆಗೆ ಗುಂಡಿಟ್ಟೆ ಹೊಡಿತಾರೆ. ಇಲ್ಲ ಮಚ್ ತೊಗೊಂಡು ಹೊಡಿತಾರೆ, ಇಲ್ಲ ಚಾಕು ತೊಗೊಂಡು ಚುಚ್ತಾರೆ, ಇಲ್ಲ ತಲ್ವಾರ್ ತೊಗೊಂಡು ಹೊಡಿತಾರೆ. ಇಷ್ಟೇ ಈ ದೇಶದಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆ. ಇದಿಷ್ಟೇ. ಇಂಥದ್ದಾದಾಗ ಒಂದು ವಾರ ಸ್ಟೇಟಸ್ ಹಾಕು, ಒಂದಿಷ್ಟು ಆಕ್ರೋಶ ಪಡಿಸು, ಆಮೇಲೆ ಅದಾದ ನಂತರ ಅವನ ಜಾತಿ ಅವಂದು, ಇವನ ಜಾತಿ ಇವಂದು, ಅವನ ಜಾತಿ ಆದಾಗ ಅವನ ಹೋರಾಟ, ಇವನ ಜಾತಿ ಆದಾಗ ಇವನ ಹೋರಾಟ. ಧರ್ಮದ ವಿಚಾರದಲ್ಲಿ ಹೋರಾಟ ಮಾಡುವಂಥದ್ದನ್ನು ಇನ್ನೊಬ್ಬರಿಂದ ಪಾಠ ಕಲ್ತ್ಕೊಳ್ಳಿ, ಹೇಗೆ ಒಗ್ಗಟ್ಟಾಗಿ ನಿಂತ್ಕೊಳ್ತಾರೆ ಅವರದ್ದು ಅಂತ ಹೇಳಿ. ಆ ಒಗ್ಗಟ್ಟುಗಳನ್ನು ನಿಮ್ಮನ್ನು ಆಗಕ್ಕೆ ಬಿಟ್ಟರೆ ತಾನೇ. ಹೀಗೆ ಒಗ್ಗಟ್ಟಾಗಬೇಕು ಅಂತಿರ್ತಾರೆ. ಅಷ್ಟರೊಳಗೆ ನಿಮ್ಮನ್ನು ಜಾತಿ, ಒಳ ಜಾತಿ, ನಿಮ್ಗೆ ಆ ಜಾತಿಗೆ ಅದು ಸಿಕ್ಕಿಲ್ಲ, ಈ ಜಾತಿಗೆ ಇದು ಸಿಕ್ಕಿಲ್ಲ ಅಂತೇಳಿ ರಾಜಕೀಯ ನಾಯಕರು ಬಿಡ್ತಾ ಇರ್ತಾರೆ. ನೀವು ಅದಕ್ಕೆ ತಕ್ಕಂಗೆ ವರ್ತಿಸ್ತಾ ಇರ್ತೀರಾ. ನಿಮ್ಮನ್ನು ಹುಡುಕಿ ಬಂದು ನಿನ್ನ ಜಾತಿ ಕೇಳಿಕೊಂಡು ಕೂಡ ಕಾಶ್ಮೀರದಲ್ಲಿ ಹೊಡಿಲಿಲ್ಲ, ನಿನ್ನ ಒಳ ಜಾತಿ ಯಾವುದು ಅಂತಲೂ ಕೇಳ್ಕೊಂಡು ಹೊಡಿಲಿಲ್ಲ, ನಿನಗೆ ಮೀಸಲಾತಿ ಎಷ್ಟು ಸಿಕ್ಕಿದೆಯಪ್ಪ ಅಂತಲೂ ಕೇಳ್ಕೊಂಡು ಹೊಡಿಲಿಲ್ಲ.
ನಿನ್ನ ರಾಜ್ಯ ಯಾವುದಪ್ಪ ಅಂತ ಕೇಳ್ಕೊಂಡು ಹೊಡಿಲಿಲ್ಲ, ನಿನ್ನ ಭಾಷೆ ಯಾವುದಪ್ಪ ಅಂತ ಕೇಳ್ಕೊಂಡು ಹೊಡಿಲಿಲ್ಲ, ನಿನಗೆ ಮಗು ಇದ್ರೂ ಹೊಡಿಲಿಲ್ಲ, ನಿನ್ನ ಹೆಂಡತಿಯಲ್ಲಿ ಪಕ್ಕದಲ್ಲಿದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಹೊಡೆದು ಹಾಕಿದ್ರು. ಸೇಮ್ ದೇಶದ ಒಳಗಡೆಗೂ ಆಗಿರೋದು ಕರ್ನಾಟಕದಲ್ಲೂ. ಈಗ ನೋಡಿ, ಎಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ, ಪೊಲೀಸರು ಬರ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ, ಎಲ್ಲವೂ ನಡೀತರು. ಈಗ ಒಂದಿಷ್ಟು ಘೋಷವಾಕ್ಯಗಳಿರುತ್ತೆ. ಮೃತದೇಹವನ್ನು ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಶಿವಮೊಗ್ಗದಲ್ಲಿ. ಮಂಜುನಾಥ್ ಮೃತದೇಹ ಬಂದಿದೆ. ಈ ಕಡೆಗೆ ಭರತ್ ಭೂಷಣ್ ಅವ್ರದ್ದು ಕೂಡ ಬಂದಿದೆ ಮತ್ತಿಕೆರೆಯಲ್ಲಿ. ಅವರ ಪತ್ನಿ ಡಾಕ್ಟರ್ ಸುಜಾತ ಅವ್ರು ಮಾತನಾಡಿಸ್ಕೊಳ್ತಾ ಇದ್ದಾಗ ಅವಾಗ ಕೇಳಿಸ್ಕೊಳ್ತಾ ಇದ್ವಿ. ಒಂಥರ ಸಂಕಟ, ಹೃದಯ ಒಂಥರ ಅಳುತ್ತೆ ಅಂತಾರಲ್ವ, ಹಾಗೆ ಅಳ್ತಾ ಇತ್ತು ಒಳಗಡೆಗೆ. ಕರಳು ಹಿಂಡ್ತಾ ಇತ್ತು, ಕಣ್ಣೀರು ಬರ್ತಾ ಇತ್ತು, ರಕ್ತ ಕುದಿತಾ ಇತ್ತು. ಏನು ಮಾಡ್ಬೇಕು, ನಮ್ಮ ಹತ್ರ ಅಸಹಾಯಕರಾಗಿ ಕೂತ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಸುತ್ತಮುತ್ತಲು ನಡಿಬೇಕಾದ್ರೆ ಕೆಲವು ಘಟನೆಗಳ ವಿಚಾರದಲ್ಲಿ ಏನು ಮಾಡೋಕ್ಕಾಗ್ತಿಲ್ಲಲ್ಲಪ್ಪ ಅಂತ ಹೇಳಿ, ಅಲ್ಲೆಲ್ಲ ಇಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ. ಎಲ್ಲರೂ ಕೂಡ ಅಲ್ಲೆಲ್ಲರೂ ನಿಂತ್ಕೊಂಡಿರೋರು ನಾಳೆ ಈ ಧರ್ಮದಲ್ಲಿರುವಂಥ ಇಂಥ ಜಾತಿಯವ್ರಿಗೆ ಆದಾಗಲೂ ಕೂಡ ಹೋಗಿ ನಾನು ನಿಂತ್ಕೊಳ್ತೀನಪ್ಪ, ನನ್ನ ಧರ್ಮಕ್ಕಾಗಿದೆ ಇದು ಅನ್ನುವಂಥ ಮನಸ್ಥಿತಿ ನಿಮಗೆ ಬರಬೇಕ್ರಿ. ಇವತ್ತು ಡಿಸೈಡ್ ಮಾಡ್ಕೊಳ್ಳಿ. ನನ್ನ ಜಾತಿಗಾದಾಗ ಮಾತ್ರ ನಾನು ಹೋಗ್ತೀನಿ ಅಂತಲ್ಲ, ಇನ್ಮೇಲೆ ನನ್ನ ಧರ್ಮದ ವಿಚಾರದಲ್ಲಿ ಏನಾದರೂ ಆದಾಗಲೂ ಕೂಡ ನಾನು ಒಗ್ಗಟ್ಟಾಗಿ ನಿಂತ್ಕೊಳ್ತೀನಿ ಅನ್ನುವಂಥ ಮನಸ್ಥಿತಿಗಳು ನಿಮಗೆ ಬರಬೇಕು. ಅಂದಾಗ ಮಾತ್ರ ಆಗತ್ತೆ. ಇಲ್ಲದೇ ಇದ್ರೆ ಯಾವ ಪ್ರಯೋಜನವೂ ಇಲ್ಲ. ಸುಮ್ಮನೆ ಹೋಗಿ ಮನೆಗೆ ಮಲ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಯಾರಿಗೂ ಒಂದಿಷ್ಟು ಕಣ್ಣೀರು ಹಾಕ್ಕೊಂಡ್ಬಿಟ್ಟು ಒಂದಿಷ್ಟು ಗೋಷ್ಠೆ ಕೂತ್ಕೊಂಡೆಲ್ಲ ಹೋಗೋದ್ರೆ ಡ್ರಾಮಾ ಮಾಡ್ತಾ ಇದ್ದೀರಂತ. ಇವತ್ತು ಡಿಸೈಡ್ ಮಾಡ್ಕೊಳ್ಳಿ. ದಲಿತರಿಗಾದರೂ ನಾನು ನಿಂತ್ಕೊಂಡು ಹೋರಾಟ ಮಾಡ್ತೀನಿ, ಈ ಕಡೆಗೆ ಲಿಂಗಾಯತರಿಗಾದರೂ ನಾನು ಹೋರಾಟ ಮಾಡ್ತೀನಿ, ಒಕ್ಕಲಿಗಾದರೂ ಹೋರಾಟ ಮಾಡ್ತೀನಿ. ಕಾರಣ ಅವರೆಲ್ಲ ನಮ್ಮ ಹಿಂದೂಗಳೇ ಅನ್ನುವಂಥ ಮನಸ್ಥಿತಿಗಳು ಬರಬೇಕು. ಆ ಒಕ್ಕಲಿಗರು ಅಷ್ಟೇ ತಿಳ್ಕೊಳ್ಬೇಕು, ಲಿಂಗಾಯತರು ಅಷ್ಟೇ ತಿಳ್ಕೊಬೇಕು, ಕುರುಬರು ಅಷ್ಟೇ ತಿಳ್ಕೊಬೇಕು, ದಲಿತರು ಅಷ್ಟೇ ತಿಳ್ಕೊಳ್ಬೇಕು. ನಾವು ಒಂದು ಅನ್ನುವಂಥ ಮನಸ್ಥಿತಿಗಳು ನಿಮ್ಗೆ ಬರೋದಿಲ್ವೋ ಅಲ್ಲಿಯವರೆಗೂ ಇದೆಲ್ಲ ಈ ಥರ ಬಾವುಟ ಹಿಡ್ಕೊಂಡು ಓಡಾಡಿ ಈ ಥರ ಮೆರವಣಿಗೆಯನ್ನು ಮಾಡ್ಕೊಂಡು ಓಡಾಡಿ ಏನೂ ಇಲ್ಲ. ಆ ಇವತ್ತು 26, 27 ಜನ, 28 ಜನ ಏನು ಸಾವನ್ನಪ್ಪಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಉಗ್ರನ ಹೊಡೆದನಲ್ಲ, ಅದನ್ನು ಸೈನಿಕರು ಮಾಡ್ತಾರೆ. ಅದಕ್ಕೆ ನ್ಯಾಯ ಸಿಗಬೇಕು ಅನ್ನೋದಾದರೆ ನೀವೆಲ್ಲ ಜಾತಿ ಒಳ ಜಾತಿ ಅನ್ನೋದನ್ನು ಬಿಟ್ಟು ನಿಮ್ಮ ಮನೆಯಲ್ಲಿಗೆ ಮಾತ್ರ ಇಡಿ. ಅದನ್ನು ನಿಮ್ಮ ಮನೆಯ ಹೊಸ್ತಿಲವರೆಗೂ ಕೂಡ ಮಾತ್ರ ಇಟ್ಕೊಳ್ಳಿ ನಿಮ್ಮ ಜಾತಿಗಳನ್ನು. ಅದರ ಆಚೆ ಬಂದಾಗ ನಾನು ಹಿಂದೂ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಆವಾಗ ಬರುತ್ತೆ. ಇಲ್ಲದೇ ಇದ್ದರೆ ಇದೇ ಪರಿಸ್ಥಿತಿನೇ. ಈಗ ಮೆರವಣಿಗೆ ಹೋಗ್ತಾ ಇದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ, ಪಾಕಿಸ್ತಾನಕ್ಕೆ ಒಂದಿಷ್ಟು ಬೈತಾ ಇದ್ದಾರೆ, ಏನಾಯಿತು?